ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಎಲಿವೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ಅಚ್ಚಲ್ಲು ಕರ್ನಾಟಕ. ಇವತ್ತು ನಾವಿವಾಗ ಮಂಗಳೂರು ಹೋಗ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸುಧೀರ್ ಅಣ್ಣನಿಗೆ ಹೊಸ ಗಾಡಿ ನಾವು ತರ್ತಾ ಇದೀವಿ. ಡೆಲಿವರಿ ಇವತ್ತು ಅವರ ಹೊಸ ಗಾಡಿ ಅದು. ಸೊ ಯಾವ ಗಾಡಿ, ಯಾವ ಕಂಪನಿ, ಈ ಎಲ್ಲ ವಿಷಯಗಳನ್ನು ಕೂಡ ನಿಮ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ. ಸೊ ಅದು ಬೆಸ್ಟ್ ಪ್ರೈಸಿಗೆ ಅವರಿಗೆ ಆ ಗಾಡಿ ಸಿಗ್ತಾ ಇದೆ. ಬೇಸ್ ಮಾಡಲ್ ಅಲ್ಲ, ಟಾಪ್ ಎಂಡ್ ಅಲ್ಲ, ಮಿಡ್ ವರ್ಷನ್ ನಾವು ಚೂಸ್ ಮಾಡ್ಕೊಂಡಿದೀವಿ. ಸೊ ಅದ್ರಲ್ಲಿ ಯಾವ್ದೆಲ್ಲ ಫೀಚರ್ಸ್ ಇದೆ ಅಂಡ್ ನಮ್ಮಂತ ಮಿಡಲ್ ಕ್ಲಾಸ್ ಗಳಿಗೆ ಸ್ವಲ್ಪ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಬಟ್ ನಮ್ಮ ರೋಡಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆ ಗಾಡಿ. ಏನೇ ಆದ್ರೂ ಗಾಡಿಯ ಪರ್ಫಾರ್ಮೆನ್ಸ್ ಮತ್ತೆ ಗಾಡಿ ಫೀಚರ್ಸ್ ಮತ್ತೆ ಗಾಡಿ ಪ್ರೈಸ್ ಇದಿಷ್ಟು ದಿ ಬೆಸ್ಟ್ ಇದೆ. ಸೊ ಇವಾಗ ನಾವು ಮಂಗಳೂರು ಹೋಗ್ತಾ ಇದೀವಿ. ನಾನಿವಾಗ ಮನೆಯಿಂದ ಹೊರಟೆ. ಸುಧೀರಣ್ಣ ಅವರೆಲ್ಲ ನಂಗೆ ಒಂದು ಇಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಸಿಗ್ತಾರೆ. ಸೊ ಹೋಗುವ. ಮಾಮು ನಮಸ್ಕಾರ. ಗಮ್ಮತ್ ಅವರ ಗಾಡಿ ಲೆಕ್ಕದಲ್ಲಿ. ನಾಗಾರ್ಜುನ ಅವರೇ, ನಿಮ್ಮ ಮಾವನಿಗೆ ಒಂದು ಹೊಸ ಗಾಡಿ ಬರ್ತಾ ಉಂಟು, ಏನ್ ಹೇಳ್ತೀರಿ? ಕುರೆ ಗಟ್ಟಿ 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 ಹೊಸ ಗಾಡಿ ತೆಗಿತಿದ್ದಾರೆ. ಸುಧೀರಣ್ಣ, ಹೊಸ ಗಾಡಿ ಬರ್ತಾ ಉಂಟು, ಈಗ ಡೆಲಿವರಿ ತೆಗೊಳ್ಳಿಕ್ಕಿದ್ದೀರಿ, ಏನ್ ಹೇಳ್ತೀರಿ? ನನ್ನ ಕತ್ತಲಡಿ ನಿದ್ರೆ ಇಡ್ಲ ಪಿಲ್ಲರ್ ಪಿಲ್ಲರ್ ಸಿಟಿ 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 ನಾನು ಪರಂದದೆ. ಇದೂರಿಗೆ ಹಾಕೋದು ಸಾಕ.
ಆರ್ಥ ಹೋಂಡಾ ಎನಿ ಎನ್ಕ್ವೈರೀಸ್ ಇತ್ತಂಡ ಬೇರೆ ಕಾಂಟ್ಯಾಕ್ಟ್ ಮನ್ಪ್ಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಲಿಂಕ್ ಆಡಬೋಡಾನೆ ರೀ ತಗೊಂಡು ಶರವು ದೇವಸ್ಥಾನಕ್ಕೆ ಬರೋದು ಒಂದು ಮಂಗಳೂರಿಗರ ನಂಬಿಕೆ. ಸೊ ಅದೇ ನಂಬಿಕೆ ಪ್ರಕಾರ ನಾವಿವಾಗ ಶರವು ದೇವಸ್ಥಾನಕ್ಕೆ ಬಂದಿದ್ದೇವೆ. ಲಕ್ಷ್ಮೀ ಮಹಾಗಣಪತಿ ಗಾಡಿ ಮುಂದೆ ಮೇ ಸಕಲ ಪ್ರಾಪ್ತಿದೆ ಜನ್ಮನಿ ಸರ್ವೇಶ್ವರ ಮಹಾಗಣಪತಿ ಆರಂಭಿಕ ಸರ್ವೇಶ್ವರ ದೇವತೆ ಮಹಾಗಣಪತಿ ಸಕಲ ವಿಘ್ನ ನಿವಾರಣೆ ಮತ್ತು ಬುದ್ಧಿ ಶಕ್ತಿ ಆರೋಗ್ಯ ಐಶ್ವರ್ಯ ಕೊಡಲಿಕ್ಕೆ ಮಾತಲ್ಲಿ ಸಿಕ್ಕ ಆರೋಗ್ಯ ಮತ್ತು ನಿಂತಿದ್ದ ವಿದ್ಯಾಭ್ಯಾಸ ಉದ್ಯೋಗದ ಸರ್ವತ್ರ ಮತ್ತು ಮನಸ್ಸಿನ ಮನೋವಿಲಾಸ ಬಂದು ಸನ್ನಿಧಾನ ಮತ್ತು ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮತ್ತು ಕಾರ್ಯಕ್ರಮಗಳ ಕಾರ್ಯಕ್ರಮದ ವಿಘ್ನವಾಗಿ ಹೇಳಿಕೊಂಡು ಮಲ್ಪನ ಚಿತ್ತ ವಿದ್ಯಾಭ್ಯಾಸ ಉದ್ಯೋಗ ಆರೋಗ್ಯ ಮನೋವಿಲಾಸ ಅಂಚಿನ ಕುಟುಂಬದ ವೃತ್ತಿ ಸಮೃದ್ಧಿ ಸಂಪತ್ತು ಕುಟುಂಬ ಸಂಪೂರ್ಣ ಕುಟುಂಬನ ರಕ್ಷೆ ವರ್ಣದ ಹೊರಡುಕೊಂಡು ಸರ್ವೇಶ್ವರ ಮಹಾಗಣಪತಿ ಪ್ರಾರ್ಥನೆ ಮಂಗಲ ಭಗವಾನ ಮಂಗಲ ಮಸೂದನ ಮಂಗಲನ್ನು ಸುಂದರಿ ಸಾಕ್ಷಾತ್ ಮಂಗಳಾಯ ಧನವರಿ ಮಹಾಗಣಪತಿ ಲಕ್ಷ್ಮೀ ಮಹಾಗಣಪತಿ ಮನಸ್ಸಂಕಲ್ಪ ಸಿದ್ಧಿರಸ್ತೋದ. ನಾವಿವಾಗ ಹೋಂಡಾ ಸಿಟಿಯ ಇಂಟೀರಿಯರ್ ಅಂಡ್ ಫೀಚರ್ಸ್ ಗಳ ಬಗ್ಗೆ ನಿಮ್ಗೆ ಹೇಳಲಿಕ್ಕಿದ್ದೇನೆ. ಸೊ ನಾವಿವಾಗ ಹೋಂಡಾ ಸಿಟಿ ಗಾಡಿ ಒಳಗೆ ಇದ್ದೇವೆ. ಸೊ ಫಸ್ಟ್ ನಾವು ಇವಾಗ ಡಿಸ್ಪ್ಲೇ ಬಗ್ಗೆ ಮಾತಾಡುವ. ಸೊ ಡಿಸ್ಪ್ಲೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹೋಂಡಾ ಸಿಟಿ ಅವರು. ಸೊ ಅದರಲ್ಲಿ ರೇಡಿಯೋ ಇದೆ, ನಾವು ಪೆನ್ ಡ್ರೈವ್ ಅನ್ನು ಹಾಕಬಹುದು, ಬ್ಲೂಟೂತ್ ಅನ್ನ ಕನೆಕ್ಟ್ ಮಾಡಬಹುದು ಅಂಡ್ ಬ್ಲೂಟೂತ್ ಕನೆಕ್ಟ್ ಮಾಡಿದ ನಂತರ ಆಂಡ್ರಾಯ್ಡ್ ಆಟೋ ಅನ್ನೋ ಒಂದು ಆಪ್ಷನ್ ಕೂಡ ಇದೆ. ಸೊ ಆಂಡ್ರಾಯ್ಡ್ ಆಟೋದಲ್ಲಿ ನಿಮ್ಗೆ ಸ್ಪಾಟಿಫೈ ಆಗ್ಬಹುದು, ನಿಮ್ಗೆ ಕಾಲ್ ಮಾಡಬಹುದು ಅಂಡ್ ವಿಂಕ್ ಸ್ಟುಡಿಯೋ ಓಪನ್ ಮಾಡಬಹುದು ಅಂಡ್ ಮ್ಯಾಪ್ ಕೂಡ ವರ್ಕ್ ಆಗುತ್ತೆ, ತುಂಬಾ ಚೆನ್ನಾಗೇ ವರ್ಕ್ ಆಗುತ್ತೆ. ಸೊ ಮ್ಯಾಪ್ ಕೂಡ ಅಂಡ್ ಇದರಲ್ಲಿ ನಮ್ಗೆ ಇದು ಆಂಡ್ರಾಯ್ಡ್ ಆಟೋ ನಮ್ಮ ಮೊಬೈಲ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ತೋರಿಸುತ್ತೆ. ಸೊ ಅದರಲ್ಲಿ ಟೈಮ್ ನೋಡಬಹುದು, ಎಷ್ಟು ನೆಟ್ವರ್ಕ್ ಇದೆ, ಚಾರ್ಜ್ ಇದೆ ಅಂಡ್ ಓಕೆ ಗೂಗಲ್ ಕೂಡ ನಾವು ಕನೆಕ್ಟ್ ಮಾಡ್ಕೋಬಹುದು ಅಂಡ್ ಇದೇ ಡಿಸ್ಪ್ಲೇ ಅನ್ನ ನಾವು ಇಲ್ಲಿ ಕೂಡ ಯೂಸ್ ಮಾಡಬಹುದು. ಅಂಡ್ ಇವಾಗ ನಾವು ಸ್ಟೇರಿಂಗ್ ಅಲ್ಲಿರುವ ಕಂಟ್ರೋಲ್ಸ್ ಬಗ್ಗೆ ಹೇಳೋದಾದ್ರೆ, ಸೊ ಇದು ಪ್ಲಸ್ ಅಂಡ್ ಮೈನಸ್ ನಾವು ವಾಲ್ಯೂಮ್ ಬಟನ್ ಆಗಿರುತ್ತೆ. ಡಿಸ್ಪ್ಲೇ ಅಲ್ಲಿ ಸಾಂಗ್ ಪ್ಲೇ ಆದಾಗ ವಾಲ್ಯೂಮ್ ರೈಸ್ ಅಂಡ್ ಡೌನ್ ಮಾಡ್ಲಿಕ್ಕೆ, ಇದು ಸಾಂಗ್ ನೆಕ್ಸ್ಟ್ ಮತ್ತೆ ಪ್ರೀವಿಯಸ್ ಮಾಡೋದಕ್ಕೆ, ಇದು ಕಾಲ್ ಕನೆಕ್ಟ್ ಮತ್ತೆ ಕಾಲ್ ಡಿಸ್ಕನೆಕ್ಟ್ ಮಾಡೋದಕ್ಕೆ, ಇದು ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಆಗಿರುತ್ತೆ. ಅಂಡ್ ಗಾಡಿಯಲ್ಲಿ ಇನ್ನೇನು ಫೀಚರ್ಸ್ ಇದೆ ಅಂತ ಹೇಳೋದಾದ್ರೆ ಲೇನ್ ಅಸಿಸ್ಟೆನ್ಸ್ ಇದೆ ಅಂಡ್ ಕ್ರೂಸ್ ಕಂಟ್ರೋಲ್ ಇದೆ. ನಾವು ಯಾವುದೇ ಗಾಡಿ ಅಥವಾ ಒಂದು ರೋಡ್ ಅಲ್ಲಿ ಹೈವೇಲಿ ಹೋಗ್ತಿರ್ಬೇಕಾದ್ರೆ ನಾವು ಆ ವೈಟ್ ಮಾರ್ಕ್ ಅನ್ನ ಕ್ರಾಸ್ ಮಾಡಿದ ಕೂಡಲೇ ಸ್ಟೀರಿಂಗ್ ಆಟೋಮೆಟಿಕ್ ಆಗಿ ನಮ್ಮ ಪಾತಿಗೆ ತಂದು ನಿಲ್ಸುತ್ತೆ ಗಾಡಿ. ಸೊ ಇದಿಷ್ಟು ಗಾಡಿ ಫೀಚರ್ಸ್. ಇನ್ನೊಂದು ಹೋಮ್ ಬಟನ್ ಕೊಟ್ಟಿದ್ದಾರೆ. ಸೊ ಹೋಮ್ ಬಟನ್ ಕೊಟ್ಟಾಗ ಡಿಸ್ಪ್ಲೇ ಅಲ್ಲಿ ನಾವು ಯಾವ್ದೆಲ್ಲ ಚೇಂಜ್ ಮಾಡಬಹುದು ಅನ್ನೋದನ್ನ ತೋರಿಸ್ತಾರೆ. ಸೊ ಇಲ್ಲಿ ಒಂದು ಸ್ಕ್ರೋಲಿಂಗ್ ಇದೆ, ಸ್ಕ್ರೋಲಿಂಗ್ ಅನ್ನ ಮೇಲೆ ಕೆಳಗೆ ಮಾಡಿದಾಗೆ ನಿಮ್ಗೆ ಇಲ್ಲಿ ಇದು ಕೂಡ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನಾವು ಆಲ್ಮೋಸ್ಟ್ ಇದನ್ನ ಇಟ್ಟಿರ್ತೀವಿ, ಯಾಕಂತ ಹೇಳಿದ್ರೆ ಇದರಲ್ಲಿ ಎಷ್ಟು ಕಿಲೋಮೀಟರ್ ಇನ್ನು ಹೋಗ್ಬೋದು ಅಂತ ತೋರಿಸುತ್ತೆ ಅಂಡ್ ಮೈಲೇಜ್ ಎಷ್ಟಿದೆ ಅಂತ ಕೊಡುತ್ತೆ ಅಂಡ್ ಟ್ರಿಪ್ ಎ ಮತ್ತು ಟ್ರಿಪ್ ಬಿ ಅನ್ನ ತೋರಿಸ್ತದೆ ಅಂಡ್ ಹೊರಗಡೆ ಟೆಂಪರೇಚರ್ ಅಂಡ್ ಫ್ಯೂಲ್ ಎಷ್ಟಿದೆ, ಓಡೋಮೀಟರ್ ಅಂಡ್ ಟೈಮ್. ಇದಿಷ್ಟು ಕಾರ್ ಮೀಟರ್ ಡಿಸ್ಪ್ಲೇ ಅಲ್ಲಿರುವಂತದ್ದು. ಇದರ ಎಸಿ ಬಗ್ಗೆ ಮಾತನಾಡುವಂತದ್ದಾದ್ರೆ, ಎಸಿ ತುಂಬಾ ಕೂಲ್ ಆಗೇ ಇದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ನಮ್ಗೆ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಅಂಡ್ ಆಟೋ ಕೊಡ್ತಾರೆ. ಸೊ ಆಟೋ ಕೊಟ್ರೆ ನಾವು ಕ್ಲೈಮೇಟ್ ಕಂಟ್ರೋಲ್ ಅನ್ನ ಅದು ತಗೊಳುತ್ತೆ ಅಂಡ್ ಮ್ಯಾಕ್ಸ್ ಕೂಲ್ ಪವರ್ ಕೂಲಿಂಗ್. ಅದು ಈ ನಾವು ಬಿಸಿಲಲ್ಲಿ ಇಟ್ಟಾಗ ತುಂಬಾ ಬಿಸಿ ಆಗಿರುತ್ತೆ ಗಾಡಿ. ಸೊ ಅವಾಗ ನಾವು ಮ್ಯಾಕ್ಸ್ ಕೂಲ್ ಕೊಟ್ಟಾಗ ನಮ್ಗೆ ಅದು ತುಂಬಾ ಕೂಲಿಂಗ್ ಅನ್ನ ಕೊಡುತ್ತೆ ಎಸಿ. ಅಂಡ್ ಇನ್ನು ನಾವು ಹೇಳೋದಾದ್ರೆ
ಗಾಡಿಯ ಡ್ಯಾಶ್ ಬೋರ್ಡ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಅದಾದ ನಂತರ ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಸೀಟ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬಾ ಸಾಫ್ಟ್ ಆಗಿದೆ. ಅಂಡ್ ಇನ್ನೊಂದು ಏನ್ ವಿಷಯ ಅಂತ ಹೇಳಿದ್ರೆ, ಇದರಲ್ಲಿ ನಾವು ವೈಪರ್ ಹಾಕ್ಬೇಕಾದ್ರೆ ಒಂದು ಮಿಸ್ಟಿಗೆ ನಾವು ವೈಪರ್ ಹಾಕ್ತಿವಿ. ಸೊ ಅದರ ಟೈಮ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡುವಂತಹ ಆಪ್ಷನ್ ಕೂಡ ಇದರಲ್ಲಿ ಇದೆ. ಅಂಡ್ ಆಟೋ ಹೆಡ್ಲೈಟ್ ಡಿಮ್ ಡಿಪ್ಪರ್ ಕೂಡ ಇದೆ ಇದರಲ್ಲಿ. ಯಾಕಂತ ಹೇಳಿದ್ರೆ ಈ ನೈಟ್ ಹೊತ್ತಿಗೆ ನಾವು ಆಟೋದಲ್ಲಿ ಹಾಕಿಟ್ಟು ಡಿಮ್ ಅಲ್ಲಿ ನಾವು ಲೈಟ್ ಇಟ್ರೆ, ಸೊ ಇದರಿಂದ ಗಾಡಿ ಬರದೇ ಇದ್ದಾಗ ಡಿಪ್ ಆಟೋಮೆಟಿಕ್ ಆಗಿ ತಗೊಳತ್ತೆ. ಅಂಡ್ ಯಾವ್ದಾದ್ರು ಗಾಡಿ ಬಂದಾಗ ಆಟೋಮೆಟಿಕ್ ಆಗಿ ಡಿಮ್ ಕೂಡ ಆಗತ್ತೆ. ಸೊ ಇದಿಷ್ಟು ಇದರ ಮೇನ್ ಫೀಚರ್ಸ್. ಸೊ ಇನ್ನು ನಾವು ನೋಡೋದಾದ್ರೆ ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇರುತ್ತೆ. 6+1 ಅಂದ್ರೆ 6+1 ರಿವರ್ಸ್ ಆಗಿರುತ್ತೆ. 2 ಸಾಕೆಟ್ ಕೊಟ್ಟಿದ್ದಾರೆ, USB ಸಾಕೆಟ್ ಅಂಡ್ ಇಲ್ಲೊಂದು ಪವರ್ ಸಾಕೆಟ್, ಸಿಗರ್ ಸಾಕೆಟ್ ಕೊಟ್ಟಿದ್ದಾರೆ. ಅಂಡ್ ಇದು ನಮ್ಮ ಇಲ್ಲಿ ಬ್ರೈಟ್ನೆಸ್ ಅನ್ನ ಹೆಚ್ಚು ಕಡಿಮೆ ಮಾಡುವಂತಹ ಬಟನ್ ಆಗಿರುತ್ತೆ. ಸೊ ಅಂಡ್ ಇನ್ನು ಮೇನ್ ಆಗಿ ನಾವು ನೋಡುವಂತದ್ದು ಲೆಗ್ ಸ್ಪೇಸ್. ಯಾಕಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ನಾವು ಟೂರ್ ಹೋಗ್ಬೇಕಾದ್ರೆ ನಮ್ಗೆ ಲೆಗ್ ಸ್ಪೇಸ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿ ಕಂಫರ್ಟೇಬಲ್ ಆಗಿ ಕೂತ್ಕೋಬೇಕು ಅಂತ ಹೇಳಿ ಆದ್ರೆ ನಮ್ಗೆ ಲೆಗ್ ಸ್ಪೇಸ್ ತುಂಬಾ ಜಾಸ್ತಿ ಬೇಕಾಗುತ್ತೆ. ಸೊ ಇದರಲ್ಲಿ ಲೆಗ್ ಸ್ಪೇಸ್ ಬಗ್ಗೆ ಮಾತನಾಡುವುದಾದ್ರೆ ತುಂಬಾ ಚೆನ್ನಾಗಿ ಫ್ರಂಟ್ ಅಲ್ಲಿ ಲೆಗ್ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಇವಾಗ ಸೀಟ್ ಇಷ್ಟು ಹಿಂದೆ ಇದೆ, ಅಷ್ಟೇ ಗ್ಯಾಪ್ ನಮ್ಗೆ ಹಿಂದೆ ಕೂಡ ಸಿಗುತ್ತೆ. ಇಲ್ಲಿ ನೋಡಬಹುದು ನಿಮ್ಗೆ ಈ ಗ್ಯಾಪ್ ನಿಮ್ಗೆ ಬೇರೆ ಯಾವ ಗಾಡಿಯಲ್ಲೂ ಕೂಡ ನಿಮ್ಗೆ ಇಷ್ಟು ಲೆಗ್ ಸ್ಪೇಸ್ ಸಿಗೋದು ನಂಗೆ ಗೊತ್ತೇ ಇಲ್ಲ. ಸೊ ಅದು ಕೂಡ 5 ಸೀಟರ್ ಅಲ್ಲಿ ನಿಮ್ಗೆ ಆರಾಮ್ಸೆ 5 ಜನ ಅಡಲ್ಟ್ ಕೂತ್ಕೊಂಡು ಹೋಗ್ಬೋದು. ಸೊ ನಾವು ಲಾಸ್ಟ್ ಟೈಮ್ ಚಿಕ್ಕಮಗಳೂರು ವ್ಲಾಗ್ ನೀವು ನೋಡಿರ್ತೀರಿ, ನನ್ನ ಪ್ರೀವಿಯಸ್ ವ್ಲಾಗ್. ಸೊ ಆ ವ್ಲಾಗ್ ಅಂದ್ರೆ ಚಿಕ್ಕಮಗಳೂರು ಹೋಗಿರುವಂತದ್ದು ನಾವು ಇದೇ ಗಾಡಿಯಲ್ಲಿ. ಸೊ ನಾವು 5 ಜನ ಅಡಲ್ಟ್ ಅಂಡ್ 3 ಜನ ಸಣ್ಣ ಮಕ್ಕಳು ನಾವು ಟ್ರಾವೆಲ್ ಮಾಡಿದೀವಿ. ನಮ್ಗೆ ಯಾವುದೇ ಕಷ್ಟ ಆಗಿಲ್ಲ ನಾವು ಹೋಗ್ಬೇಕಾದ್ರೆ. ಸೊ ಇದು ಇದರ ಕಂಫರ್ಟೇಬಲ್ ಬಗ್ಗೆ ಹೇಳುವಂತದ್ದು. ಅಂಡ್ ರೂಫ್ ಟಾಪ್ ಲೈಟ್ ಇದೆ, ಇಲ್ಲಿ ಕೂಡ ಲೈಟ್ ಇದೆ. ಸೊ ಲೈಟ್ ನಿಮ್ಗೆ ನೋಡಬಹುದು. ಅಂಡ್ ಮಿರರ್ ಇದೆಲ್ಲ ಕಾಮನ್ ಆಗಿ ಎಲ್ಲ ಗಾಡಿಯಲ್ಲಿ ಇರುವಂತಹದ್ದೇ. ಸೊ ನಿಮ್ಗೆ ಇಲ್ಲಿ ಫ್ಯೂಲ್ ಟ್ಯಾಂಕ್ ಮತ್ತು ಬಾನೆಟ್ ಓಪನ್ ಮಾಡೋದಕ್ಕೆ 2 ಬಟನ್ಸ್ ಕೊಟ್ಟಿದ್ದಾರೆ. ಅಂಡ್ ಡಿಕ್ಕಿ ಓಪನ್ ಮಾಡೋದಕ್ಕೆ ಇಲ್ಲಿ ನಿಮ್ಗೆ ಬಟನ್ಸ್ ಕೊಟ್ಟಿದ್ದಾರೆ. ಅಂಡ್ ಅದಾದ್ಮೇಲೆ ಇಲ್ಲಿ ನಿಮ್ಗೆ ಲೈಟ್ ಇದು ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಂಡ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆನ್ ಮಾಡೋದಕ್ಕೆ ನಿಮ್ಗೆ AC ಬೇಕಾ ಬೇಡವಾ ಅಂತ ಇದನ್ನ ತಿರುಗಿಸಿ ಇದಲ್ಲಿಗೆ ಆಫ್ ಮಾಡಿದ್ರೆ AC ಬರೋದಿಲ್ಲ, AC ಬರುತ್ತೆ ಇವಾಗ. ಸೊ ಇದಿಷ್ಟು ಇಂಟೀರಿಯರ್ ಬಗ್ಗೆ. ನಿಮಗೆ ಲೆಗ್ ಸ್ಪೇಸ್ ಬಗ್ಗೆ ಯಾವಾಗ್ಲೇ ಹೇಳ್ತಾ ಇದ್ದೆ. ಸೊ ಅಲ್ಲಿ ನಾವು ಎಷ್ಟು ಹಿಂದೆ ಇಟ್ಟಿದ್ದೇವೋ ಅಷ್ಟೇ ನಂಗೆ ಲೆಗ್ ಸ್ಪೇಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಇವಾಗ ಡ್ರೈವರ್ ಸೀಟ್ 5.7 ಫೀಟ್ ಇರೋವರೆಗೆ ನಾವು ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀವಿ. ಸೊ ಅಷ್ಟು ಅಡ್ಜಸ್ಟ್ ಮಾಡಿ ನಮ್ಗೆ ಇಷ್ಟು ಲೆಗ್ ಸ್ಪೇಸ್ ಸಿಗುತ್ತೆ. ಇದು ನಾನು ಫುಲ್ ಹಿಂದೆ ಕೂತ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಇಷ್ಟು ಗ್ಯಾಪ್ ನಮ್ಗೆ ಇಲ್ಲಿ ಸಿಗುತ್ತೆ. ಇದಿಷ್ಟು ಲೆಗ್ ಸ್ಪೇಸ್ ಬಗ್ಗೆ. ಅಂಡ್ ಹಿಂದೆ ಇರೋರ ಕಂಫರ್ಟೇಬಲ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ AC ಕೂಡ ಇಲ್ಲಿ ಹಿಂದೆಗೆ ಕೊಟ್ಟಿದ್ದಾರೆ. ಅಂಡ್ ಚಾರ್ಜಿಂಗ್ ಸಾಕೆಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, 2 ಸಾಕೆಟ್ ಕೊಟ್ಟಿದ್ದಾರೆ. ಅಂಡ್ ಮೇನ್ ನಮ್ಗೆ ಇಲ್ಲಿ ಹ್ಯಾಂಡ್ ರೆಸ್ಟ್ ಕಂಫರ್ಟೇಬಲ್ ತುಂಬಾ ಮುಖ್ಯ ಆಗುತ್ತೆ. ಸೊ ಹ್ಯಾಂಡ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಹ್ಯಾಂಡ್ ರೆಸ್ಟ್ ನೋಡಬಹುದು. ಸೊ ಇಲ್ಲಿ 2 ಕಪ್ ಹೋಲ್ಡರ್ ಇದೆ, ಒಂದು ಹ್ಯಾಂಡ್ ರೆಸ್ಟ್ ಇದೆ. 4 ಜನ ಹೋಗೋದಾದ್ರೆ ಆರಾಮ್ಸೆ ಕೂತ್ಕೊಂಡು ಹ್ಯಾಂಡ್ ರೆಸ್ಟ್ ಅಲ್ಲಿ ಕೈ ಇಟ್ಕೊಂಡು ಚಾ ಕುಡಿತಾ ಹೋಗಬಹುದಾಗಿದೆ. ಇದನ್ನ ಮೇಲೆ ಮಾಡಿದ್ರೆ ಆರಾಮ್ಸೆ 5 ಜನ ಕೂಡ ಹೋಗಬಹುದು ಅನ್ನೋದು ಇದರ ಒಂದು ಸ್ಪೆಷಾಲಿಟಿ, ನಮ್ಮ ಹೋಂಡಾ ಸಿಟಿಯ ಸ್ಪೆಷಾಲಿಟಿ ಆಗಿರುತ್ತೆ. ನಿಮ್ಗೆ ಏನಾದ್ರೂ ಡಾಲ್ ಇಡೋದಾದ್ರೆ ಅಥವಾ ಬೇರೆ ಏನಾದ್ರೂ ಇಡೋದಾದ್ರೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಏನಾದ್ರೂ ಹುಕ್ ಇಡೋದಾದ್ರೆ ಸೊ ಇಲ್ಲಿ ನಿಮ್ಗೆ ಹುಕ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಅಂಡ್ ಇಲ್ಲಿ ಕೂಡ ಸೇಮ್ ಅದೇ ಇಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಇದು ಹೋಂಡಾ ಸಿಟಿಯ ಇಂಟೀರಿಯರ್ ಬಗ್ಗೆ ನಾನು ಹೇಳಿರುವಂತದ್ದು. ಅಂಡ್ ಇದರ ಇಂಜಿನ್ ಕೆಪಾಸಿಟಿ ಬಗ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಇಂಜಿನ್ ಕೆಪಾಸಿಟಿ ಕೂಡ ತುಂಬಾ ಚೆನ್ನಾಗೇ ಇದೆ, ಒಳ್ಳೆ ಪವರ್ ಇದೆ, ಮೈಲೇಜ್ ಇದೆ. ಕಂಪನಿ ಪ್ರಕಾರ 20 ಮೈಲೇಜ್ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಸೊ ನಮ್ಗೆ ಇವಾಗ 15.4 ಮೈಲೇಜ್ ಸಿಗ್ತಾ ಇದೆ. ಫಸ್ಟ್ ಸರ್ವಿಸ್ ಆಯ್ತಷ್ಟೇ.
ಇನ್ನು ಸೆಕೆಂಡ್ ಸರ್ವಿಸ್ ಆದಾಗ ನಿಮ್ಗೆ ಮೈಲೇಜ್ ಕೂಡ ಜಾಸ್ತಿ ಆಗುತ್ತೆ. ಅಂಡ್ ಫಸ್ಟ್ ಸರ್ವಿಸ್ ಆಗಿದೆ ಇದರದ್ದು. ಅಂಡ್ ಡೋರ್ ಓಪನ್ ಆದಾಗ ಯಾವ ಡೋರ್ ಓಪನ್ ಆಗಿದೆ ಅನ್ನುವಂತಹ ಇಂಡಿಕೇಶನ್ ಕೂಡ ನಿಮ್ಗೆ ಮೀಟರ್ ಅಲ್ಲಿ ಕಾಣಿಸುತ್ತೆ. ಸೊ ಇದು ಕೂಡ ಒಂದು ಸ್ಪೆಷಾಲಿಟಿನೇ ಆಗಿರುತ್ತೆ. ಇನ್ನು ನಾವು ಹೋಂಡಾ ಸಿಟಿಯ ಬೂಟ್ ಸ್ಪೇಸ್ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಬಟನ್ ಮೂಲಕ ಡಿಕ್ಕಿ ಓಪನ್ ಮಾಡಬಹುದು. ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. 410 ಲೀಟರ್ ಕೆಪಾಸಿಟಿಯನ್ನ ಈ ಬೂಟ್ ಸ್ಪೇಸ್ ಹೊಂದಿರುತ್ತೆ. ಸೊ ಸಣ್ಣ ಸಣ್ಣ 3 ಮಕ್ಕಳು ಆರಾಮ್ಸೆ ಇಲ್ಲಿ ಮಲ್ಕೊಂಡು ಆಟ ಆಡ್ಕೊಂಡು ಹೋಗ್ಬೋದು, ಅಷ್ಟು ಗ್ಯಾಪ್ ಇದೆ ಇಲ್ಲಿ. ಬಟ್ ವೆಂಟಿಲೇಷನ್ ಇಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ನಿಮ್ಗೆ ಇಲ್ಲಿ ಒಂದು ಕ್ಯಾಮರಾ ಕೊಟ್ಟಿರ್ತಾರೆ. ಸೊ ಅದು ರಿವರ್ಸ್ ಕ್ಯಾಮರಾ ಆಗಿರುತ್ತೆ. ಅಂಡ್ ಡಿಕ್ಕಿ ಓಪನ್ ಮಾಡೋದಕ್ಕೆ ಬಟನ್ ಅಂಡ್ 2 ಲೈಟ್ ಕೊಟ್ಟಿದ್ದಾರೆ ನಂಬರ್ ಪ್ಲೇಟ್ ಕಾಣಿಸೋದಕ್ಕೆ. ಸೀಟ್ ಕಂಫರ್ಟೇಬಲ್ ಬಗ್ಗೆ ಹೇಳೋದಾದ್ರೆ ಇದು ನಿಮ್ಗೆ ಅಪ್ ಅಂಡ್ ಡೌನ್ ಮಾಡುವಂತಹ ಲಿವರ್ ಆಗಿರುತ್ತೆ. ಅಂಡ್ ಇದು ರಿಕ್ಲೈನಿಂಗ್ ಮಾಡುವಂತಹ ಲಿವರ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಸೀಟ್ ಹಿಂದೆ ಮುಂದೆ ಮಾಡುವಂತಹ ಲಿವರ್ ಕೂಡ ಇದೆ. ಡಿಸೈನ್ ಆಗಿ ನಿಮ್ಗೆ ಬಾನೆಟ್ ಹೋಲ್ಡಿಂಗ್ ಇದನ್ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಒಂದು ಮ್ಯಾಟ್ ಕೂಡ ಕೊಡ್ತಾರೆ. ಇದು ಇಷ್ಟಲ ಕಾಮನ್ ಆಗಿರುತ್ತೆ. ನಿಮ್ಗೆ ಇದೆಲ್ಲ ಸ್ಪೆಷಲ್ ಏನು ಅಂತ ನಾನು ಹೇಳ್ತಿಲ್ಲ, ಬಟ್ ಗಾಡಿಯಲ್ಲಿರುವ ಫೀಚರ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಂಪರ್ ಅಲ್ಲಿ ಫ್ರಂಟ್ ಕ್ಲಿಪ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಫಾಗ್ ಲ್ಯಾಂಪ್, 2 ಹೆಡ್ಲೈಟ್ ಕೊಡ್ತಾರೆ. ಸೊ ಇದು ಫ್ರಂಟ್ ಲುಕ್ ಆಗಿರುತ್ತೆ ಹೋಂಡಾ ಸಿಟಿ ಅದು. ಬಟ್ ನಾನು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಫಾಗ್ ಲ್ಯಾಂಪ್ ಏನೋ ಅಷ್ಟು ಬ್ರೈಟ್ ಆಗಿ ಏನೂ ಇಲ್ಲ. ನಮ್ಗೆ ನೈಟ್ ಹೋಗುವಾಗ ತುಂಬಾ ಕಷ್ಟ ಆಗುತ್ತೆ. ಸೊ ನಾವು ಬೇರೆ ಯಾವ್ದಾದ್ರು ಲೈಟ್ ಹಾಕೋದು ಬೆಸ್ಟ್ ಅಂತ ನಾನು ಹೇಳ್ತೇನೆ. ಸೊ ಈ ಫಾಗ್ ಲ್ಯಾಂಪ್ ಏನು ನಂಗೆ ಅಷ್ಟು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿಲ್ಲ, ಅಂದ್ರೆ ಯೂಸ್ಫುಲ್ ಅಂತ ಫೀಲ್ ಆಗ್ತಿಲ್ಲ ನಮ್ಗೆ ಡ್ರೈವ್ ಹೋಗಿ ಬಂದ ಮೇಲೆ. ಸೊ ಬಟ್ ದಿಸ್ ಇಸ್ ಸ್ಟಾಕ್ ಲುಕ್, ನಿಮ್ದು ಹೋಂಡಾ ಸಿಟಿಯ ಸ್ಟಾಕ್ ಲುಕ್ ಆಗಿರುತ್ತೆ ಇದು. ಬೇರೆ ಯಾವುದೇ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಇದರಲ್ಲಿ ಮಾಡಿಸಿಲ್ಲ, ಎಲ್ಲ ಸ್ಟಾಕ್ ಆಗಿದೆ. ಅಂಡ್ ಇದರಲ್ಲಿ ಇಂಡಿಕೇಟರ್ ಕೂಡ ಇಲ್ಲಿ ಬರುತ್ತೆ. ಸೊ ಇದಿಷ್ಟು ಸ್ಟಾಕ್ ಲುಕ್ ಆಗಿರುತ್ತೆ. ಮಳೆಗಾಲದಲ್ಲಿ ಮಿಸ್ಟ್ ಬರುವಂತದ್ದು ಕಾಮನ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾವೇನ್ ಮಾಡಬೇಕು ಈ ಗಾಡಿಯಲ್ಲಿ ಅಂತ ಹೇಳಿದ್ರೆ ಸೇಮ್ ಈ ಟೆಂಪರೇಚರ್ ನಾವು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ 34 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ 34 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಸೆಟ್ ಮಾಡಿ ಇರ್ತೀವಿ. ಸೊ ಮಳೆ ಬರುವಂತ ಟೈಮಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 23 to 24 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ವೆದರ್ ಹೊರಗೆ. ಆ ಟೈಮಲ್ಲಿ ನಾವು ಈ ವೆದರ್ ಅನ್ನ ಇಲ್ಲಿ ಕ್ಲೈಮೇಟ್ ಕಂಟ್ರೋಲ್ಗೆ ಸೆಟ್ ಮಾಡಿಕೊಂಡು ಈ ಹೊರಗಿಂದ ಒಳಗೆ ಬರುವ ಗಾಳಿಯನ್ನ ಆಫ್ ಮಾಡ್ತಾ ಆಟೋ ಕೊಟ್ಟ ನಂತರ ಇದು ಮಿಸ್ಟ್ ಹೋಗುತ್ತೆ. ಸೊ ಇದು ನಮ್ಗೆ ಯೂಸ್ಫುಲ್ ಆದಂತಹ ಟ್ರಿಕ್. ಇದು ಆಕ್ಚುಲಿ ನಾವು ಚಿಕ್ಕಮಗಳೂರಿಂದ ಬರಬೇಕಾದ್ರೆ ನಮಗೆ ಮಿಸ್ಟ್ ಇದ್ದು ಪ್ರಾಬ್ಲಮ್ ಆಯ್ತು. ಆ ಟೈಮಲ್ಲಿ ನಮ್ಗೆ ಕಂಪನಿಗೆ ಕಾಲ್ ಮಾಡಿ ಕೇಳಿದಾಗ ಈ ತರ ಮಾಡಿ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ನಾವು ಮಾಡಿದ್ವಿ ಆ ಒಂದು ಟ್ರಿಕ್ ಅನ್ನ, ಅದು ಯೂಸ್ಫುಲ್ ಆಗಿದೆ. ಸೊ ನಿಮ್ಗೂ ಈ ಐಡಿಯಾ ಯೂಸ್ಫುಲ್ ಆದ್ರೆ ಕಮೆಂಟ್ ಮಾಡಿ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ಈ ಟ್ರಿಕ್ ಅನ್ನ. ನಿಮ್ದಲ್ಲಿ ಯಾವ ರೀತಿಯಾಗಿ ಬರುತ್ತೆ, ಬಟ್ ಕ್ಲೈಮೇಟ್ ಕಂಟ್ರೋಲ್ ನಮ್ಮ ಬೇಸಿಕ್ ಕಾರ್ಗಳಲ್ಲಿ ಇರೋದಿಲ್ಲ. ಆ ಟೈಮಲ್ಲಿ ನಾವು ಟೆಂಪರೇಚರ್ ಅನ್ನ ಅಡ್ಜಸ್ಟ್ ಮಾಡಿಕೊಂಡು ನಾವು ಟ್ರಿಕ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಒಟ್ಟು 4 ಏರ್ ಬ್ಯಾಗ್ ಬರುತ್ತೆ. ಒಂದು ಡ್ರೈವರಿಗೆ, ಇನ್ನೊಂದು ಕೋ ಪ್ಯಾಸೆಂಜರ್ ಅಂಡ್ ಸೈಡ್ ಏರ್ ಬ್ಯಾಗ್. ಇದರ ಸೈಡ್ ಅಲ್ಲಿ ನಿಮ್ಗೆ ಏರ್ ಬ್ಯಾಗ್ ಇರುತ್ತೆ. ಡ್ರೈವರ್ ಸೈಡ್ ಕೂಡ ಸೇಮ್ ಏರ್ ಬ್ಯಾಗ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಆದ ಕಾರಣ ಈ ಸೈಡ್ಗೆ ಯಾರು ಕೂಡ ಹೊಡಿಬಾರ್ದು ಸೀಟ್ಗೆ. ಅಂಡ್ ಸೀಟ್ ಕವರ್ ಹಾಕುವಾಗ ಕೂಡ ಇಲ್ಲಿ ನೀವು ನೋಡ್ಕೊಂಡು ಹಾಕಬೇಕಾಗತ್ತೆ. ಸೊ ಅದೊಂದು ಎಲ್ಲರ ಮೈಂಡ್ ಅಲ್ಲಿ ಇರಬೇಕಾದಂತಹ ವಿಷಯ ಆಗಿರುತ್ತೆ. ಇಂಜಿನ್ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ 121 ಪವರ್ ಇದೆ, 145 ಟಾರ್ಕ್ ಇದೆ, 1.5 ಲೀಟರ್ ಇಂಜಿನ್ ಆಗಿರುತ್ತೆ. ಅಂಡ್ 40 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇದೆ ಗಾಡಿಯಲ್ಲಿ. ಅಂಡ್ 170 mm ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇದೆ. ಸೊ ಇನ್ನೊಂದು ಮುಖ್ಯವಾದ ವಿಷಯ ಯಾವುದು ಅಂತ ಹೇಳಿದ್ರೆ ಅಡಾಸ್ ಫೀಚರ್. ಸೊ ಅಡಾಸ್ ಫೀಚರ್ ಅಲ್ಲಿ ಇದ್ರೆ ಮಾತ್ರ ನಿಮ್ಗೆ ಈ ಟ್ರಾಕ್ಷನ್ ಕಂಟ್ರೋಲ್ ಇರ್ಬೋದು, ಕ್ರೂಸ್ ಕಂಟ್ರೋಲ್ ಇರ್ಬೋದು, ಲೇನ್ ಡಿಪಾರ್ಚರ್ ವಾರ್ನಿಂಗ್ ಇರ್ಬೋದು, ಲೇನ್ ಕಂಟ್ರೋಲಿಂಗ್ ಇರ್ಬೋದು, ಈ ಎಲ್ಲಾ ವಿಷಯಗಳು ಕೂಡ ನಿಮ್ಗೆ ಅಡಾಸ್ ಫೀಚರ್ ಇಂದ ಸಿಗುತ್ತೆ. ಸೊ ಅಡಾಸ್ ಫೀಚರ್ ಇಂದ ಮೇನ್ ಆಗಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾವಿವಾಗ ಹೈವೇ ಅಲ್ಲಿ ಹೋಗ್ತಾ ಇರ್ತೀವಿ, ಕ್ರೂಸ್ ಕಂಟ್ರೋಲ್ ಹಾಕಿದ್ರೆ ನಮ್ಮ ಒಪೋಸಿಟ್ ಗಾಡಿ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೋ ಆ ಸ್ಪೀಡಿಗೆ ಇದು ಹೋಗ್ತಾ ಇರುತ್ತೆ. ಅದರ್ವೈಸ್ ಯಾವ್ದಾದ್ರು ಗಾಡಿ ಎದುರಿಂದ ಬಂದ್ರೆ ಆಟೋಮೆಟಿಕ್ ಆಗಿ ಬ್ರೇಕ್ ಕೂಡ ಹಾಕತ್ತೆ, ಸ್ಲೋ ಕೂಡ ಮಾಡುತ್ತೆ ಇದು. ಸೊ ನಾವಿವಾಗ ಕೂತಿರುವಂತದ್ದು ಹೋಂಡಾ ಸಿಟಿ 5th ಜನರೇಷನ್ ಆಗಿರುತ್ತೆ. ಇದು 2024 ರಿಜಿಸ್ಟ್ರೇಷನ್ ಗಾಡಿ ಹೋಂಡಾ ಸಿಟಿ.
ಮೊಬೈಲ್ ಇಡೋದಕ್ಕೆ ಜಾಗ ನಂಗೆ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಒಂದು ಜಾಗ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ಒಂದು ಕಪ್ ಹೋಲ್ಡರ್ ಇದೆ. ಸೊ ಇದಿಷ್ಟು ನಿಮ್ಗೆ ಮೊಬೈಲ್ ಆರ್ ಕಪ್ ಹೋಲ್ಡಿಂಗ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಇದೆ. ಅಂಡ್ ಇಲ್ಲಿ ಕಂಟ್ರೋಲಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇದು ಮಿರರ್ ಅನ್ನ ಕ್ಲೋಸ್ ಮಾಡೋದಿಕ್ಕೆ ಅಂಡ್ ಓಪನ್ ಮಾಡೋದಿಕ್ಕೆ ಬಟನ್ ಕೊಟ್ಟಿದ್ದಾರೆ. ಮಿರರ್ ಅಡ್ಜಸ್ಟ್ಮೆಂಟ್ ರೈಟ್ ಆರ್ ಲೆಫ್ಟ್ ಅಂತ ಹೇಳಿ ತಗೊಂಡು ಚೂಸ್ ಮಾಡಿ ಮೇಲೆ ಕೆಳಗೆ ಆಚೆ ಈಚೆ ಮಾಡುವಂತದ್ದು. ಲಾಕ್ ಅನ್ಲಾಕ್ ಅಂಡ್ ವಿಂಡೋ ಲಾಕ್ ಅನ್ಲಾಕ್. ಇದು 4 ನಿಮ್ಗೆ ವಿಂಡೋ ಮೇಲೆ ಕೆಳಗೆ ಹೋಗುವಂತದ್ದು. ಈ ಡ್ರೈವರ್ ಸೀಟ್ ಇದು ನಿಮ್ಗೆ ಆಟೋ ಆಗಿರುತ್ತೆ. ಸೊ ಒಂದ್ಸಲ ಒತ್ತಿದ್ರೆ ಕೆಳಗೆ ಹೋಗುತ್ತೆ ಅಂಡ್ ಒಂದೇ ಸಲ ಒತ್ತಿದ್ರೆ ಮೇಲೆ ಕೂಡ ವಿಂಡೋ ಹೋಗುತ್ತೆ. ಸೊ ಇದು ನಿಮ್ಗೆ ಒಂದು ಆಪ್ಷನ್ ಆಗಿರುತ್ತೆ ಇದರಲ್ಲಿ. ಸೊ ಇದು ತುಂಬಾ ಚೆನ್ನಾಗಿದೆ. ಈ ಗಾಡಿ ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಈ ಹೋಂಡಾ ಸಿಟಿ ಮಿಡ್ ವೇರಿಯಂಟ್ ಆಗಿರುತ್ತೆ. ಸೊ ಹೋಂಡಾ ಸಿಟಿ ಬೇಸ್ ಮಾಡೆಲ್ ಅಲ್ಲಿ ನಿಮ್ಗೆ ಆಂಡ್ರಾಯ್ಡ್ ಡಿಸ್ಪ್ಲೇ ಅದು ಇದೆಲ್ಲ ಯಾವ್ದು ಬರೋದಿಲ್ಲ. ಅಂಡ್ ನಿಮ್ಗೆ ಟಾಪ್ ಎಂಡ್ ಅಲ್ಲಿ ಸನ್ ರೂಫ್ ಕೂಡ ಕೊಡ್ತಾ ಇದ್ದಾರೆ. ನಾವು ಟಾಪ್ ಎಂಡ್ ಹೋಗಿಲ್ಲ, ನಾವು ಮಿಡ್ ವೇರಿಯಂಟ್ ಗೆ ಬಂದಿದ್ದೇವೆ. ಸೊ ಇದು ಇದರ ಪ್ರೈಸ್ ಬಗ್ಗೆ ಮಾತನಾಡೋದಾದ್ರೆ 16.3 ಲಕ್ಷ ಈ ಮಿಡ್ ವೇರಿಯಂಟ್ ಕಾಸ್ಟ್ ಆಗಿರುತ್ತೆ. ಟಾಪ್ ಎಂಡ್ ಗೆ 19 ಸಮಥಿಂಗ್ ಏನಾಗುತ್ತೆ ಅಂಡ್ ಬೇಸ್ ಮಾಡೆಲ್ ಗೆ 14 ಲಕ್ಷ ಸಮಥಿಂಗ್ ಏನೋ ಆಗುತ್ತೆ. ಸೊ ಇದಿಷ್ಟು ಗಾಡಿಯ ಪ್ರೈಸ್ ವಿತ್ ಡೀಟೇಲ್ಸ್. ಅಂಡ್ ಮೋರ್ ಡೀಟೇಲ್ಸ್ ಗಾಗಿ ನೀವು ವಿಲ್ಫ್ರೆಡ್ ಅಂತ ಹೋಂಡಾ ಅರ್ಥ ಹೋಂಡಾದ ಸೇಲ್ಸ್ ಮ್ಯಾನೇಜರ್ ಆಗಿರ್ತಾರೆ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ಅನ್ನ ನಿಮ್ಗೆ ಹಾಕಿರ್ತೇನೆ, ಅವ್ರಿಗೆ ಕಾಲ್ ಮಾಡಿ ಮಾತನಾಡ್ಕೊಳ್ಳಿ. AU ಕ್ರಿಯೇಷನ್ಸ್ ಹೆಸರು ಅಂಡ್ ನನ್ನ ಕಂಪನಿಗೆ ರೆಫರೆನ್ಸ್ ಮೂಲಕ ಹೋದ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಇದಿಷ್ಟು ಈ ಹೋಂಡಾ ಸಿಟಿಯ ರಿವ್ಯೂ. ಸೊ ನಿಮ್ಗೆ ಈ ಗಾಡಿ ಇಷ್ಟ ಆಗಿದೆ ಅಂತ ಹೇಳಿ ಆದ್ರೆ ನಿಮ್ಗೆ ಬೈ ಮಾಡಬಹುದು. ಅಂಡ್ ನಿಮ್ಗೆ ಬೈ ಮಾಡುವ ಯೋಚನೆ ಏನಾದ್ರೂ ಇದ್ರೆ ಹೋಂಡಾ ಸಿಟಿಗೆ ಕೂಡ ಹೋಗ್ಬೋದು. ನಿಮ್ಗೆ ಒಂದು ಅರೌಂಡ್ 15 to 16 ಲ್ಯಾಕ್ ನಿಮ್ಮ ಬಜೆಟ್ ಆಗಿದ್ರೆ ಸೆಡಾನ್ ಕಾರೇ ಬೇಕು ಅಂತ ಇದ್ರೆ ನಿಮ್ಗೆ ಹೋಂಡಾ ಸಿಟಿಗೆ ಹೋಗಬಹುದು ಅಂತ ಹೇಳ್ತಾ ಇದ್ದೇನೆ. ಅಂಡ್ ಇಷ್ಟು ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇಂತಹದ್ದೇ ಬ್ಲಾಗ್ಸ್ ಬೇಕಂದ್ರೆ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸೈಡ್ ಅಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ.